ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಹೆಚ್ಚು ಕಡಿಮೆ ತಿಂಗಳಾಗ್ತಾ ಬಂತು, ಇನ್ನೂ ಯುದ್ಧ ಅಂತ್ಯದ ಯಾವ ಲಕ್ಷಣ ಕಾಣ್ತಾ ಇಲ್ಲ. ನಮ್ಮ ಟ್ರಂಪ್ ಅವರು ಯುದ್ಧದಿಂದ ಹಿಂದೆ ಸರಿಬೇಕಂತ ಅಂತ ಇದ್ದಾರೆ, ಆದರೆ ಬಹಳ ದೂರ ಮುಂದೆ ಬಂದುಬಿಟ್ಟಿದ್ದಾರೆ. ಎಂದಕ್ಕೆ ಹೋಗೋದು ಸೋಲು. ಅದರಿಂದಾಗಿ ಏನು ಮಾಡಬೇಕು ಅಂತ ಹೇಳಾರ್ದ ಅನಿವಾರ್ಯವಾಗಿ ಖರ್ಗ್ ಮತ್ತು ಹೊರ್ಮುಜ್ ಇವೆರಡನ್ನೂ ಬೆಳೆಸಬೇಕು. ಖರ್ಗಿನ ಕೈಲಿ ತೊಗೊಳ್ಬೇಕು, ಹೊರ್ಮುಜ್ದಿಂದ ಇರಾನದ ಒಂದು ಪವರನ್ನು ತೆಗೆದು ಹಾಕಬೇಕು ಅನ್ನೋಂಥ ಒಂದು ನಿರ್ಧಾರಕ್ಕೆ ಬಂದಂಗೆ ಕಾಣ್ತಾ ಇದ್ದಾರೆ. ಅದಕ್ಕಿರೋ ದಾರಿ ಸೇನೆ ಮೂಲಕ, ಅದರಲ್ಲೂ ಮುಖ್ಯವಾಗಿ ಈ ಭೂಮಿ ಮೇಲೆ ಹೇಳೋದು ಯುದ್ಧ ಮಾಡುವಂಥದ್ದು ಸೈನ್ಯದ್ದು, ಆ ಹಾದಿನ ತುಳಿತಾ ಇದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ವಾಷಿಂಗ್ಟನ್ ಪೋಸ್ಟ್ ಆ ರೀತಿ ಬರೋದಿಲ್ಲ, ಏನು ದಾಳಿ ಸೈನ್ಯದ ಮೂಲಕ ದಾಳಿ. ಈಗಾಗಲೇ 3500 ಸೈನಿಕರನ್ನ ಟೆನಡಪ್ ಅದಾರ. ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಅವ್ರ ಮುಖ್ಯ ಗುರಿ ಏನಪ್ಪ ಅಂತಂದ್ರೆ ಈ ಕಾರ್ಗ್ ದ್ವೀಪನ್ನು ಕೈವಶ ಮಾಡಿಕೊಳ್ಳೋದು, ಇರಾನದ ಹಿಡಿತದಿಂದ ಹೊರ್ಮುಜನ್ನು ಮುಕ್ತಿ ಮಾಡೋದು. ಈ ಎರಡನ್ನೂ ಮಾಡೋದಕ್ಕಾಗಿ 3500 ಜನ ಯೋಧರನ್ನು, ಅದಕ್ಕೂ ಮುಖ್ಯವಾಗಿ USS ಟ್ರಿಪೋಲಿ ಅನ್ನುವಂಥ ಪಶ್ಚಿಮ ಏಷ್ಯಾ ಕಡೆ ಈಗಂತೆ ಹೊರಟದವರು ಹಡಗು. ಹೀಗಾಗಿ ಈ ಯುದ್ಧ ನೌಕೆ ಮೂಲಕ ಗೆಲ್ಲಬೇಕಪ್ಪ ನಾವು ಭೂಸೈನ್ಯವನ್ನು ಬಿಟ್ಟ ಅಂತೇಳಿ. ಅದಕ್ಕೆ ಇರಾನ್ ಅಂತ ಸ್ಪಷ್ಟವಾಗಿ ಹೇಳ್ತದ, ನೀವು ಏನು ಬೇಕಾದ್ ಮಾಡಿ ಬನ್ನಿರಪ್ಪ, ನಿಮ್ಗೆ ಸ್ವಾಗತ ಐತಿ ನರಕಕ್ಕೆ ಅಂತೇಳಿ. ತೆಹರಾನ್ ಟೈಮ್ಸ್ ಬರೀತದ, ವೆಲ್ಕಮ್ ಟು ದ ಹೆಲ್, ಜನ್ನಮಗೆ ನಿಮ್ಗೆ ಸ್ವಾಗತ ಐತಿ ಅಂತ. ಜನ್ನತ್ಕಲ್ಲ, ಜನ್ನಮದ ಹುಷಾರ್. 10 ಲಕ್ಷ ಸೈನ್ಯದ ಹುಷಾರ್, ನೀರಿನಲ್ಲಿ ಸೈನ್ಯದ ಹುಷಾರ್, ಆಕಾಶದಲ್ಲೂ ಸಹಿತ ನಮ್ಮ ಕ್ಷಿಪಣಿಗಳ ಮೂಲಕ ಹೊಡೆದು ಉಳಿಸ್ತೀವಿ. ಆಕಾಶದಿಂದ ಬರ್ರಿ, ಭೂಮಿಯಿಂದ ಬನ್ನಿರಿ, ನೀರಿನಿಂದ ಬರ್ರಿ. ನೀರಿನಲ್ಲಿ ಖರ್ಗ್ ದ್ವೀಪ ಸುತ್ತಮುತ್ತ ಎಲ್ಲ ನಾವು ಬಾಂಬರ್ಸ್ ಇಟ್ಬಿಟ್ಟಿದ್ದೀವಿ, ನಾವು ರೆಡಿ, ನಾವಂತೂ ಹೊರಟಿದ್ದೀವಿ ಜನ್ನಮ್ಮಕ್ಕೆ. ಅದೇ ಕಾಲಕ್ಕೆ ನೀವು ನಮ್ಮ ಜೊತೆ ಬರೋಕ್ರೆ ನಾವು ಜನ್ನದಕ್ಕೆ ಹೋಗ್ತೀವಿ, ನೀವು ಜನ್ನಮ್ಗೆ ಬರ್ರಿ ಅಂದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ, ನೀವು ನರಕಕ್ಕೆ ಕಳಿಸ್ತೀವಿ ಬರ್ರಿ ನಿಮ್ಮನ್ನಂತೆ. ತೀವ್ರವಾಗಿ ಇವತ್ತು ಒಂದು ಹಂತಕ್ಕೆ ಬಂದಿದ್ದುಬಿಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಾಕಿತ್ ಬಾಪ್ ಅನ್ನುವಂಥವ್ರು. ಈಗಾಗಲೇ ಲೀಡರ್ಗಳೆಲ್ಲ ಒಬ್ಬೊಬ್ಬರು ಹೋಗ್ತಾ ಇದ್ದಾರೆ. ಅಲಿ ಜಾನಿ ಹೋದರು, ಅವ್ರ ಹಿಂದೆ ಮತ್ತೊಬ್ಬರು ಹೋದರು. ಇವತ್ತು ಮೋಸ್ತಾಬಾಗೂ ಸಹಿತ ಅವರು ಕೋಮಾದಲ್ಲಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದ್ದಾವೆ. ಅಂದ್ರೆ ಫ್ರಂಟ್ ಲೈನ್ ಅಲ್ಲಿರೋರೆಲ್ಲ ಈಗ ಗಾಯಬಾಗಿಬಿಟ್ಟಿದ್ದಾರೆ. ಈಗ ಸೆಕೆಂಡ್ ಲೈನ್, ಅದರಲ್ಲೂ ಮುಖ್ಯವಾಗಿ IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಖಾಫ್ ಇವರು ಇವತ್ತು ಮುನ್ನಡೆಸಿಕೊಂಡಿದ್ದಾರೆ. ಒಂದು ತಂಡ ಇವತ್ತು ಮುನ್ನಡೆಸಿಕೊಂಡದ, ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದೆ. ಅದೇ ಕಾಲಕ್ಕೆ ಈಗಾಗಲೇ ಈ ಒಂದು ಕೊಲ್ಲಿಯಲ್ಲಿರುತ್ತಿರುವಂತಹ ಅಮೇರಿಕೆಯ ಎಲ್ಲ ಬ್ಯಾಂಕ್ಗಳನ್ನ, ವಾಣಿಜ್ಯ ಕೇಂದ್ರಗಳನ್ನು, ಅಲ್ಲಿಯ ಗೂಗಲ್ ಇರ್ಬೋದು, ಎಲ್ಲದನ್ನು ದಾಳಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಅಮೇರಿಕೆಯ ಸೈನಿಕರು ಯಾವುದಾದ್ರೂ ಹೋಟೆಲ್ದಿದ್ದರೆ ಹೋಟೆಲ್ಸ್ ದಾಳಿ ಮಾಡಿ ಕೆಡುತ್ತಾ ಇದ್ದಾರೆ ನಮ್ಮ ಈ ಇರಾನಿಗಳು. ಹೀಗಾಗಿ ಇವತ್ತು ಅಮೇರಿಕಕ್ಕೆ ಒಂದು ಗೆಲ್ಲಲೇಬೇಕು, ಇಲ್ಲ ಹಿಂದಕ್ಕೆ ಹೋಗ್ಬೇಕು. ಶರ್ತ್ ಒಂದು, ನೀ ಇಲ್ಲಿಂದ ಮೊದಲು ಹೋಗ್ಬೇಕು ಕೊಲ್ಲಿ ರಾಷ್ಟ್ರಗಳಿಂದ ಅನ್ನುವಂಥದ್ದು ಇರಾನದ ಧಮಕಿ ಅದು. ಆ ಧಮಕಿಗೆ ಹಿಂದೆ ಹೋಗಿಬಿಟ್ರೆ ಇವತ್ತು ಅಪಮಾನ ಆಗ್ತದೆ ಜಗದ ಸೂಪರ್ ಪವರ್ ಅನ್ನುವಂಥ ಅಮೇರಿಕೆಗೆ. ಇದೇ ಕಾಲಕ್ಕೆ ಅಮೇರಿಕದಲ್ಲೂ ಸಹಿತ ಲಕ್ಷ ಜನ ಕೂಡ ಟ್ರಂಪ್ ಅವರು ಈ ನಿರ್ಧಾರವನ್ನು ವಿರೋಧಿಸ್ತಾ ಇದ್ದಾರೆ. ತಪ್ಪದಪ್ಪ, ಇದು ಬಿಡ್ರಿ, ಅನಗತ್ಯ ಯುದ್ಧಕ್ಕೆ ತಳ್ಳಿಬೇಡ್ರಿ ಇಡೀ ದೇಶವನ್ನು ಅಂತೇಳಿ. ಹೀಗಾಗಿ ಇವತ್ತು ಟ್ರಂಪ್ ಅವರು ಎತ್ತು ಹೋಗ್ಬೇಕು, ಏನು ಮಾಡಬೇಕು ಅನ್ನೋ ತಿಳಿಲಾಡಿಸ್ತಿದ್ದಳು. ಅದೇ ಕಾಲಕ್ಕೆ ಇಸ್ರೇಲ್ಗೂ ದೊಡ್ಡ ಹೊಡೆದು ಬಿದ್ದುಬಿಡೋದು ಅದು. ಅದೇ ಕಾಲಕ್ಕೆ ಯಮನ್ ದೇಶದಲ್ಲಿರುವಂಥ ಹೂತಿಗಳು ಬೆನ್ನತ್ತಿದ್ದಾರೆ ಇಸ್ರೇಲ್ಗೆ. ಮುಂದೆ ಮುಜಾಹಿದ್ದೀನ್ಗಳಂತೆ ಮುಗಿದೋಗಿಬಿಡ್ತು, ಹಿಜ್ಬುಲ್ಲಾಗಳಂತೆ ಮುಗಿದೋಗಿಬಿಡ್ತು. ಹಿಜ್ಬುಲ್ಲಾಗಳು ಪೂರ್ತಿಯಾಗಿ ಇವತ್ತು ಲೆಬನಾನ್ನಿಂದ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸಹಾಯವನ್ನು ಇರಾನ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಒಟ್ಟಾರೆಯಾಗಿ ಅಮೇರಿಕಾ ಅನಿವಾರ್ಯ ಆಗಿದೆ, ಯುದ್ಧ ಮಾಡಲೇಬೇಕಂತದ್ದು. ಇಲ್ಲಾಂದ್ರೆ ದೇಶದ ಪ್ರೆಸ್ಟೇಜ್ ಹೋಗ್ತದೆ. ಹಾಗಂದ್ರೆ ಪ್ರೆಸ್ಟೇಜ್ ಹೋಗ್ತದೆ ಅಂತೇಳಿ ಇಳಿದ್ರೆ ಸೋಲು ಕಟ್ಟಿಟ್ಟು ಬುತ್ತಿ ಅಂತ
ಇರಾನದ ಸೈನ್ಯ ಹೇಳಾಗ್ತದೆ. ಇಲ್ಲಿವರೆಗೆ ಇರಾನ್ ಅಂದಂಗೆ ಮಾಡಿ ತೋರಿಸದ. ನೀವು ಶುರು ಮಾಡಿದಿರಿ, ನಾನೇ ಖತಮ್ ಮಾಡೋ ಅಂತ ಹೇಳಿದರು. ಇವತ್ತು ಅವರೇ ಖತಮ್ ಮಾಡುವಂಥಕ್ಕೆ ಬಂದಾರೆ, ನಿಲ್ಲಿಸುವಂಥಕ್ಕೆ ಬಂದಿದ್ದಾರೆ. ಇರಾನ್ ನಿಲ್ಲಿಸೋದು ಎಲ್ಲಾದ್ರೂ ಇಲ್ಲ. ಈ ಪರಿಸ್ಥಿತಿ ಅದು. ಇವತ್ತು ಹೇಳ್ತಾ ಇದ್ದಾರೆ ಅಲ್ಲಿ ನರಕಕ್ಕೆ ಬರ್ತೀರಿ, ಯು ವಿಲ್ ಕಮ್ ಟು ಯು ಆರ್ ವೆಲ್ಕಮ್ ಟು ದ ಜನ್ನಮ್. ಜನ್ನಮ್ ಅಂದ್ರೆ ನರಕ. ಬನ್ರಿ ನಿಮ್ಮ ಸೈನ್ಯ ಕಳಿಸ್ರಿ, ಪಾಪ ಅವ್ರನ್ನ ಯಾರೋ ಸೈನ್ಯ ಹಾಳು ಮಾಡಿಬಿಟ್ರಿ. ಹಿಂಗೆ ಸಿಂಪತಿ ತೋರಿಸಿದಂಗೆ ಮಾಡಿ ವ್ಯಂಗ್ಯ ಮಾಡಿ ತೋರಿಸ್ತಾ ಇದ್ದಾರೆ. ನೀವು ಬೇಕಾದಿಲ್ಲ, ವಿ ಆರ್ ರೆಡಿ ಟು ಡೈ, ನೀವು ತೋರಿಸಾಯ್ತು ನಾವು ಒಂದು ಮಟ್ಟಿಗೆ ಅವ್ರು ಇವತ್ತು ಮಾನಸಿಕವಾಗಿ ಬದ್ಧಾಗಿದ್ದಾರೆ. ಜೊತೆಗೆ ಪ್ರಬುದ್ಧವಾಗಿ ಇನ್ನುಳಿದ ದೇಶಗಳು ಸಂಪರ್ಕಗಳು ಮಾಡ್ತಾಯಿದ್ದಾರೆ. ಯುರೋಪಿಯನ್ ಯೂನಿಯನ್ ಜೋಡಿ ಕರಾರಿಲ್ಲ, ನೀವು ಇವ್ರು ಸಪೋರ್ಟ್ ಮಾಡ್ತಕ್ಕಾರ, ಇಲ್ಲಾದ್ರೂ ಇಲ್ಲ. ಅದೇ ಕಾಲ ಕೊಲ್ಲಿ ರಾಷ್ಟ್ರಗಳ ಜೊತೆಗೆ ನಾವು ಏನು ಜಗಳಿಲ್ಲ, ಯುದ್ಧ ಇಲ್ಲ, ಅದನ್ನು ಮೆಸೇಜ್ ಕಳಿಸ್ತಾ ಇದ್ದಾರೆ. ಜೊತೆಗೆ ಚೈನಾ, ನಾನೇನು ಬೆನ್ನಿಗಿದ್ದೀನಿ, ಚೈನಾವನ್ನು ತಮ್ಮ ಬೆನ್ನು ಇಟ್ಕೊಂಡು ನಡೆದಿದ್ದಾರೆ ಎಲ್ಲ ಕಡೆಯಿಂದ. ಮತ್ತು ಉಳಿದ 5 ರಾಷ್ಟ್ರ, ಮುಖ್ಯವಾಗಿ ಭಾರತ ಅದರಲ್ಲಿ ಒಂದದ. ಇವುಗಳ ಜೊತೆ ಸಂಬಂಧವನ್ನು ಬೆಳೆಸ್ಕೊಳ್ಳೋಕೆ ರಷ್ಯಾ ಜೊತೆಗೆ, ಚೈನಾ ಜೊತೆಗೆ, ಭಾರತ ಜೊತೆಗೆ, ಪಾಕಿಸ್ತಾನ ಜೊತೆಗೆ, ಇನ್ನುಳಿದ 4-5 ದೇಶಗಳ ಜೊತೆ ಒಳ್ಳೆಯ ಸಂಬಂಧ ಮಾಡ್ಕೊಂಡು ಹೋಗುವಂಥ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತಾರೆ. ಮತ್ತು ಯುರೋಪಿಯನ್ ಯೂನಿಯನ್ಗೂ ಸಹ ಜೊತೆಗೂ ಸಹ ತಮ್ಮ ಗೆಳೆತನ ಮಾಡಲಿಕ್ಕೆ ಮುಂದುವರಿತಾ ಇದ್ದಾರೆ. ಯಾಕಂದ್ರೆ ನ್ಯಾಟೋಗೆ ಸಹ ತೊಂದರೆ ಕೊಟ್ಟಿದ್ದಾರೆ ಅಮೇರಿಕ ಅಂದರೆ ನಮ್ಮ ಟ್ರಂಪ್. ಹೀಗಾಗಿ ಈ ಒಂದು ಇವತ್ತಿನ ಸಿಚುವೇಶನ್ ಅದ, ಇದನ್ನು ಪೂರ್ತಿ ಸದುಪಯೋಗ ಮಾಡ್ಕೊಳ್ಬೇಕಂತೇಳಿ ಹೊರಟಿದ್ದಾರೆ. ಹೀಗಾಗಿ ಅನಿವಾರ್ಯವಾಗಿ ಭೂ ದಾಳಿಗೆ ನಿಂತಹ ಟ್ರಂಪ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನೀವು ತಪ್ಪು ಮಾಡ್ತಾಯಿದ್ದೀರಿ, ನೀವು ತಪ್ಪ ಭಾಳ ಮಾಡ್ತಾಯಿದ್ದೀರಿ. ಇವತ್ತು ಮಧ್ಯಾಹ್ನ 12ರವರೆಗೆ ಟೈಮಿಂಗ್ ಕೊಟ್ಟಿದ್ದಾರೆ. ಅದು ಇರಾನದ 12ರವರೆಗೆ. ಅಷ್ಟರೊಳಗೆ ನೀವು ಹಿಂದೆ ಹೋದ್ರೆ ಸರಿ, ಇಲ್ಲ ನಾವು ದಾಳಿ ರೆಡಿ, ಬನ್ನಿರಿ, ಹೆಂಗೆ ಬರ್ತೀರಿ ಬನ್ನಿರಿ. ಮತ್ತು ಈಗ ನಿಮ್ಮನ್ನು ನಂಬುವುದಿಲ್ಲ ಅಮೇರಿಕನ್ಸನ್ನು. ಈಗ ನೀವು ಯುದ್ಧ ಮಾಡೋದಿಲ್ಲ, ಯುದ್ಧ ವಿರಾಮ ಮಾಡಿದ್ವಿ ಅಂತ ಹೇಳಿದ್ರಿ. ಇವತ್ತು ಸೈನ್ಯವನ್ನು ಭೂ ಸೈನ್ಯವನ್ನು ತಯಾರು ಮಾಡಿ ಬಿಟ್ಟಿದ್ದೀರಿ ನಮ್ಮ ಮೇಲೆ. ನಿಮ್ಗೆ ನಂಬುದು ಹೆಂಗಂತ ನಿಮಗೊಂದು ಸವಲತ್ತು ಕೊಟ್ಟರೆ ನಿಮ್ಮ ಶಕ್ತಿನ ಹೆಚ್ಚು ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀರಿ ವಿನಃ ನೀವು ನಿಜವಾಗಿ ಶಾಂತಿಯನ್ನು ಬಯಸುವುದಿಲ್ಲ ಅನ್ನೋದು ಇರಾನದ ಸ್ಪಷ್ಟ ಅಭಿಪ್ರಾಯ. ಹೀಗಾಗಿ ಇವತ್ತೇನಾಗಿದೆಪ್ಪ ಅಂತಂದ್ರೆ ಅಮೇರಿಕೆಗೆ ಬಿಸಿ ತುಪ್ಪ ಆಗಿದೆ. ಉಗುಳ್ತಿಯ ತುಪ್ಪು ನುಂಗ್ತಿಯಾಗಿ ಶರೀರ ಸುಟ್ಕೋತ ಹೋಗ್ತದೆ, ಬಿಸಿದದ. ಯಾವ್ದು ಸ್ವೀಕಾರ ಮಾಡಬೇಕು ಅನ್ನುವಂಥ ದುಸ್ಥಿತಿಯಲ್ಲಿ ಇವತ್ತು ಅಮೇರಿಕ ಬಂದು ನಿಂತದ್ದು. ಅದೇನೋ ಆಗಲಿ, ಒಂದು ವೇಳೆ ಸಪೋಸ್ ಏನಾದರೂ ನಮ್ಮ ಅಮೇರಿಕ ಯುದ್ಧಕ್ಕೆ ಹೇಳಿದ್ರೆ, ಭೂಸೇನೆಯ ಮೂಲಕ ಹೇಳಿದ್ರೆ ನಿಜವಾಗಿ ಇವ್ರು ಭಾಳ ಕಷ್ಟ ಅದ. ಯಾಕಂದರೆ ಈಗ ಅದರಲ್ಲೂ ಬೇಸಿಗೆ ಸಮಯ, ಅಲ್ಲಿ ಪರಿಸ್ಥಿತಿ ಅದು, ಮತ್ತು ಏನಪ್ಪ ಹೆಚ್ಚು ಕಡಿಮೆ ಎಲ್ಲ ಡ್ರೈ ಲ್ಯಾಂಡ್ ಇರೋದ್ರಿಂದಾಗಿ, ಮತ್ತು ಮ್ಯಾಲೆ ಬಾಂಬ್ಗಳು ಸಹಿತ ಬೀಳುವ ಎಲ್ಲ ಅವಕಾಶಗಳು ಇರೋದ್ರಿಂದಾಗಿ ಓಪನ್ನಾಗಿ ಭೂಮಿ ಮೇಲೆ ಭೂಸೇನೆಯನ್ನು ತೊಗೊಂಡು ಯುದ್ಧ ಮಾಡ್ಲಿಕ್ಕೆ ಹೋಗೋದು ನಮಗೆ ಏನಪ್ಪ ಅಂತಂದ್ರೆ ನರಕನ ಆಹ್ವಾನ ಮಾಡ್ಕೊಂಡಂಗೆ ಅಲ್ಲೇನು ಅನ್ನೋ ಮಾತನ್ನ ಇವತ್ತು ನಮ್ಮ ಅಮೇರಿಕ ಸೈನ್ಯ ವಿಚಾರ ಮಾಡಬೇಕಾಗಿದೆ, ಟ್ರಂಪ್ ಅವರು ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ ಕಳೆದ 50 ವರ್ಷಗಳಿಂದ ಇರಾನ್ ತಯಾರಾದ ಯುದ್ಧಕ್ಕಾಗಿ ಈಗಾಗಲೇ ಒಂದು ತಿಂಗಳು ದೊಡ್ಡದಲ್ಲ, ನಾವಂತ ರೆಡಿ ಇದ್ದೀವಿ. ಖರ್ಗುನ ಬಿಟ್ಟುಕೊಡೋದಿಲ್ಲ, ಹಾರ್ಮುಜ್ ಬಿಟ್ಟುಕೊಡೋದಿಲ್ಲ. ನಾವಂತೆ ಆಲ್ರೆಡಿ $1 ಬದಲಾಗಿ $1 ಮಾಡಿದ್ದೀವಿ, ಎಲ್ಲ ಕಡೆ ಹೋಗ್ತೀವಿ ಅನ್ನೋದು ಸ್ಪಷ್ಟ ಸಂದೇಶವನ್ನು ಕೊಟ್ಟದ ಈ ನಮ್ಮ ಇರಾನ್. ಹೀಗಾಗಿ ಈಗ ಭೂದಾಳಿಗೆ ಇಳಿತದನ ವಾಷಿಂಗ್ಟನ್ ಪೋಸ್ಟ್ ವರದಿ ಪ್ರಕಾರ ಒಂದು ಹೇಳಿದ್ರೆ ತೆಹರಾನ್ ಟೈಮ್ಸ್ ಪ್ರಕಾರ ಇವರಿಗೆಲ್ಲ ನರಕಲ್ಲಿ ಕಾದಿದೆನ ನೋಡಬೇಕು. ಯಾಕಂದರೆ ಇಲ್ಲಿವರೆಗೆ ಇರಾನ್ ಆಡಿದಂಗೆ ಮಾಡಿ ತೋರಿಸದ, ಇದನ್ನು ಮಾಡ್ಬೋದು ಅಲ್ವಾ, ನೋಡು ಏನಾಗ್ತದೆ ಅಂತೇಳಿ. ಆದರೆ ಟ್ರಂಪ್ ಅವ್ರು ಮಾತ್ರ ಭಾಳ ಎಚ್ಚರಿಕೆ ಹೆಜ್ಜೆಯನ್ನು ಈ ಸಂದರ್ಭದಲ್ಲಿ ಇಡಬೇಕಾಗಿದೆ ಅನ್ನೋದನ್ನು ಇಡೀ ದೇಶ, ಇಡೀ ವಿಶ್ವ ಅವ್ರಿಗೆ ಹೇಳಲಿಕ್ಕತ್ತದ. ವಿಶ್ವದ ಶಾಂತಿ ಈಗ ಏನಿದ್ರು ಟ್ರಂಪ್ ಅವ್ರ ಕೈಯಲ್ಲಿ. ಯಾಕಂದ್ರೆ ಇರಾನ್ಗಂತೂ ರೆಡಿ ಆಗಿದೆ, ನಮ್ಮ ಮೇಲೆ ನಾವು ಸ್ವರಕ್ಷಣೆ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ದಾಳಿಯಲ್ಲಿ ಇವತ್ತು ಕರ್ಗ್ ಮೇಲೆ ದಾಳಿ ಮಾಡ್ಲಿಕ್ಕೆ ಬರ್ತಾಯಿದ್ದಾರೆ, ನಮ್ಮ ಜಾಗ ಹಾರ್ಮುಜ್ ದಾಳಿ ಮಾಡೋಕ್ಕೆ ಬರ್ತಾಯಿದ್ದಾರೆ. ನಾವು ವಿರೋಧ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ದಾಳಿ ಮಾಡ್ತೀವಿ, ಕೊಲ್ಲಿಯಿಂದ ಅಮೇರಿಕ ಸೈನ್ಯ ಓಡಿಸ್ತೀವಿ. ಇದು ಅವ್ರ ಸಿದ್ಧಾಂತ. ಇಲ್ಲಪ್ಪ ಅಂದ್ರೆ ಶರಣಾಗಿ ಅಮೇರಿಕ ತಾನಾಗಿ ಹಿಂದೆ ಹೋಗ್ಬೇಕು ಅನ್ನೋಂಥ ಮಾತು ಇವತ್ತು ಕೇಳಿ ಬರ್ತಾ ಇದ್ದಾವೆ. ನೋಡಿ ಏನಾಗ್ತದೆ. ಯಾಕಂದರೆ ಡೆವಲಪ್ಮೆಂಟ್ಗಳು, ಯಾಕಂದರೆ ನಾವು ಯುದ್ಧ ವಿರಾಮ ಅಂತ ಹೇಳ್ತಾ ತನ್ನ ಸೈನ್ಯವನ್ನು ರೆಡಿ ಮಾಡ್ತಾ ಯುದ್ಧಕ್ಕೆ ಮತ್ತೆ ರೆಡಿ ಆಗ್ತಿರುವಂಥ ಟ್ರಂಪ್ ಒಂದು ಕಡೆಗೆ, ಅದೇ ಕಾಲಕ್ಕೆ ಅವ್ರು ಏನು ಯಾವ ಹಾದಿಯಿಂದ ಬಂದು ರೆಡಿ ಅನ್ನುವಂಥ IRGC ಇವರ ಒಂದು ಏನಪ್ಪ ಅಂತಂದ್ರೆ ನಿಯಮ. ಹೀಗಾಗಿ ಇಬ್ಬರ ಮಧ್ಯದ ಕಾಳಿಗೆ ಯಾವ ಅಂತ ಹೋಗಿ ಮುಡ್ತದೆ, ಯಾರು ಗೆಲ್ತಾರೆ ನೋಡೋದು ಮುಂಜಾನೆ ಜೊತೆ. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಿಡ್ರಿ. S60 ನ್ಯೂಸ್ ಅರ್ಥ ದೇಶದ
ಸತ್ಯದ ಕೈಗಂಡಿ ವಂದನೆಗಳು.